ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ಆ ಒಂದೇ ಒಂದು ಅಶ್ಲೀಲ ಕಮೆಂಟ್ ಇಡೀ ಚಿತ್ರರಂಗವನ್ನ ಯಾವ ರೀತಿ ಆವರಿಸ್ಕೊಂಡಿದೆ ಅಂದ್ರೆ, ಏನೇನು ಸಂಬಂಧ ಇಲ್ಲದ ದೊಡ್ಡ ಮನೆವರೆಗೂ ನೋಡಿ, ದರ್ಶನ್ ಇಂದ ಹಿಡಿದು ದೊಡ್ಡ ಮನೆವರೆಗೂ ಬಂದು ಈ ಪಿಡುಗು ಆವರಿಸ್ಕೊಂಡಿರೋದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ಚಿತ್ರರಂಗಕ್ಕೆ ಏನೋ ಗರ ಬಡ್ದಿದೆ ಕಣ್ರಿ ಅಂತೇಳಿ ಸಾಕಷ್ಟು ಜನ ಹಿರಿಯರು ಹೇಳ್ತಾ ಇದ್ರು. ಇದೀಗ ಆ ದೊಡ್ಡ ಮನೆಯನ್ನೇ ಈ ಒಂದು ಪ್ರಕರಣ ಆವರಿಸ್ಕೊಂಡಿದೆ ಅಂದ್ರೆ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಯುವರಾಜ್ ಕುಮಾರ್ ಅವರ ಪತ್ನಿ ಮಾಡಿದಂತ ಆ ಒಂದು ಕಮೆಂಟ್ ಇದೆಯಲ್ಲ, ಶ್ರೀದೇವಿ ಅಂದ್ರೆ ದರ್ಶನ್ ಪರವಾಗಿ ಆ ಒಂದು ಶ್ರೀದೇವಿ, ಯುವರಾಜ್ ಕುಮಾರ್ ಅವರ ಪತ್ನಿ ಶ್ರೀದೇವಿ ದರ್ಶನ್ ಪರವಾಗಿ ನಿಂತು ದೊಡ್ಡ ಮನೆ ವಿರುದ್ಧವಾಗಿ ಒಂದ್ ರೀತಿ ಟಾಂಗ್ ಕೊಟ್ಟಿರುವಂತದ್ದು. ಅದರಲ್ಲಿ ವಿನಯ್ ರಾಜ್ಕುಮಾರ್ ಜೊತೆನಲ್ಲಿ ಶಿವಣ್ಣ ಅವ್ರಿಗೂ ಕೂಡ ಶ್ರೀದೇವಿ ಟಾಂಗ್ ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಯಾರೋ ಬದುಕಿಗೆ ಇನ್ಯಾರೋವನ್ನ ಹೊಣೆಯನ್ನಾಗಿ ಮಾಡೋದಿದೆಯಲ್ಲ, ಅದು ಶುದ್ಧ ಮೂರ್ಖತನ ಅಂತ ಹೇಳ್ಬೋದು. ಇಲ್ಲಿ ಒಂದು ಹೆಣ್ಣುಮಗಳಿಗೆ ಅವಹೇಳನಕಾರಿಯಾಗಿ ಅಶ್ಲೀಲ ಕಮೆಂಟ್ಗಳು ಮಾಡೋದಿದೆಯಲ್ಲ, ಅದು ಯಾರೇ ಹೆಣ್ಮಕ್ಳಾಗ್ಲಿ, ಅದು ರಮ್ಯಾ ಅಂತ ಅಲ್ಲ, ಬೇರೆ ಯಾವ ಹೆಣ್ಮಕ್ಳಿಗೆ ಆಗ್ಲಿ, ಅಥವಾ ನಿಮ್ಮನೆಯಲ್ಲೋ ಅಥವಾ ನಮ್ಮನೆ ಹೆಣ್ಮಕ್ಳಿಗೂ ಆಗ್ಲಿ, ಈ ರೀತಿ ಆದಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ಖಂಡಿಸ್ತಾರೆ. ಅದು ದರ್ಶನ್ ಅವರು ಅಷ್ಟೇ. ದರ್ಶನ್ ಅವ್ರನ್ನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಸೋಂಥದ್ದು ಎಂಥದ್ದು ಇಲ್ಲ ಕಣ್ರಿ. ಪಾಪ ಇಲ್ಲಿ ನೋಡಿ, ದೊಡ್ಡ ಮನೆ ಜೊತೆನಲ್ಲಿ ಈ ದರ್ಶನ್ ಇವರಿಬ್ಬರ ನಡುವೆ ತಂದಿಡುವಂತ ಕೆಲಸ ಕೂಡ ಆಗ್ತಾ ಇದೆ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸುಮ್ನೆ ಕ್ಯಾಶುಯಲ್ ಆಗಿ ಅಂದ್ರೆ ಒಂದು ಕರ್ತವ್ಯದಿಂದ ಶಿವಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಶಿವಣ್ಣ ಒಂದು ಹೇಳಿಕೆ ಕೊಟ್ರು, ಅದಕ್ಕೆ ರಮ್ಯಾ ಪರ ಅಂತ ಹೇಳೋದಲ್ಲ ಅದು. ಇಲ್ಲಿ ರಮ್ಯಾ ಪರ ಅಂತ ಅಲ್ಲ, ವಿರೋಧ ಅಂತ ಅಲ್ಲ, ಒಬ್ಬ ಹೆಣ್ಣು ಮಗಳ ದೃಷ್ಟಿನಲ್ಲಿ ಆ ಒಂದು ಚಿತ್ರರಂಗದ ಒಬ್ಬ ಹಿರಿಯ ಮನೆತನದಿಂದ ಏನ್ ಮಾಡ್ಬೇಕೋ ಅದನ್ನ ಮಾಡಿದ್ದಾರೆ ಇಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಮೊದಲಿಗೆ ವಿನಯ್ ರಾಜ್ಕುಮಾರ್ ಅಂದ್ರೆ ಯುವರಾಜ್ ಕುಮಾರ್ ಅವರ ಅಣ್ಣನಿಗೆ ಕೊಟ್ಟ ಅಣ್ಣ ಏನ್ ಹೇಳ್ತಾರೆ ಇಲ್ಲಿ, ಈ ಒಂದು ರಮ್ಯಾ ಅವ್ರಿಗಾದಂತ ಒಂದು ಅಶ್ಲೀಲ ಕಮೆಂಟ್ ನಿಂದಾಗಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದು ಇದಾಗ್ತಾರೆ, ಒಂದು ಕಮೆಂಟ್ ಆಗ್ತಾರೆ ವಿನಯ್ ರಾಜ್ಕುಮಾರ್. ಏನಾಗ್ತಾರೆ, ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗ್ಬೇಕು. ಇದು ನೋಡಿ, ರಮ್ಯಾ ಅವ್ರ ಪರ ಅಂತ ಅಲ್ಲ, ಒಬ್ಬ ಹೆಣ್ಣು ಮಗಳು ಧ್ವನಿ ಎತ್ತಿ, ಹೆಣ್ಣು ಮಗಳು ಹಬಲೆ ಅಲ್ಲ ಆಕೆ ಒಂದ್ ರೀತಿ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಆದಿಶಕ್ತಿ ತರ ನಾವು ಆ ಹೆಣ್ಣು ಮಗಳನ್ನ ಪೂಜೆ ಮಾಡ್ತೀವಿ, ಹೆಣ್ಣನ್ನ ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ. ಅಷ್ಟೇ ಯಾಕ್ರಿ, ಪೂಜೆ ಮಾಡೋದೇ ಬೇಡ, ಆಳ್ ಬಿದ್ದೋಗ್ಲಿ. ನನ್ನ ತಾಯಿ, ನಿಮ್ಮ ತಾಯಿ ಯಾರು ಹೆಣ್ಣಲ್ವೇ? ಸೊ ಆ ಹೆಣ್ಣಿಗೆ ಒಂದು ಕನಿಷ್ಠ ಗೌರವ ಕೊಡೋದು ಬೇಡವೆ? ಈ ಅಶ್ಲೀಲ ಕಮೆಂಟ್ ಮಾಡಿದಾನಲ್ಲ ಈ ಬಡ್ಡಿ ಮಕ್ಕಳು, ಇವರೆಲ್ಲ ಯಾರು? ಅದೇ ಹೆಣ್ಣಿನ ಗರ್ಭದಿಂದ ತಾನೇ ಹುಟ್ಟು ಬಂದಿರುವಂಥದ್ದು. ಆ ಹೆಣ್ಣಿಗೆ ಕನಿಷ್ಠ ಗೌರವ ಕೊಡೋದು ಬೇಡವಾ? ಈ ಸಮಾಜ ಹೆಣ್ಣನ್ನ ಯಾವ್ಯಾವ ಸ್ಥಾನದಲ್ಲೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಇಂಥ ಕೀಳ ಮನಸ್ಥಿತಿ ಜನರಿಂದನೇ ಈ ರೀತಿಯ ಪ್ರಕರಣಗಳು, ದೊಡ್ಡ ಮನೆಗೆ ಸಂಬಂಧ ಇಲ್ಲದೆ ಇರೋವಂಥದ್ದು. ಪಾಪ ದರ್ಶನ್ ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಹಂಗ್ ನೋಡಿದ್ರೆ ದರ್ಶನ್ ಅವ್ರು ಏನ್ ಮಾಡಿದ್ರು, ಯಾವನೋ ಮಾಡಿರೋಂಥ ಕಮೆಂಟ್ಗೆ ಇಲ್ಲಿ ದರ್ಶನ್ನ ಯಾಕೆ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕು? ಹೇಳಿ ಕೇಳಿ ಯಾವುದೋ ಒಂದು ಮಾಡಬಾರ್ದಂತ ಒಂದು ತಪ್ಪೇ ಮಾಡಿದ್ರು, ಅಥವಾ ಅದು ಇನ್ನೊಂದು ಮತ್ತೊಂದು, ಅದು ಕಾನೂನು ನೋಡ್ಕೊಳ್ಳುತ್ತೆ, ನಾನು ನೀವು ಯಾರು ಹೇಳೋದಕ್ಕೆ. ಬಟ್ ಇಲ್ಲಿ ದರ್ಶನ್ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಸಾಲದಕ್ಕೆ ಯಾವನ ತಲೆಕೆಟ್ಟು ಮಾಡದಂತ ಒಂದು ಕಮೆಂಟ್ ಇಂದಾಗಿ ಸುಮ್ಮನೆ ದರ್ಶನ್, ದೊಡ್ಡ ಮನೆ, ಈ ರೀತಿ ಬೇಡದೇ ಇರೋರ ಹೆಸರೆಲ್ಲ ಬೀದಿಗೆ ಎಳೆಯೋದಿದೆಯಲ್ಲ, ಇದು ನಿಜಕ್ಕೂ ಮನೆ ಹಾಳತನ ಅಂತ ಹೇಳ್ಬೋದು. ಇನ್ನು ಶಿವಣ್ಣ ಏನ್ ಮಾಡಿದ್ರು? ಯಾಕೆ ಶ್ರೀದೇವಿ ಯುವರಾಜ್ ಕುಮಾರ್ ಅವರ ಮಾಜಿ ಪತ್ನಿ ಅಂತ ಹೇಳ್ತೀರಾ ಅಥವಾ ಏನ್ ಹೇಳ್ತೀರಾ? ಡೈವರ್ಸ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ, ಅದ್ರ ವಿಚಾರಕ್ಕೆ ಹೋಗೋದು ಬೇಡ. ಶಿವಣ್ಣ ಏನ್ ಹೇಳಿದ್ರು ಇಲ್ಲಿ, ರಮ್ಯಾ ಪರ ಅಂತ ಅಲ್ಲ, ಏನ್ ಪೋಸ್ಟ್ ಮಾಡಿದಾರೆ ನೋಡಿ, ಓದ್ತೀನಿ ಅದನ್ನ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ, ಅದನ್ನು ನಾವು ಸಹಿಸಬಾರದು. ಮಹಿಳೆಯರನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸುವುದು ತುಂಬಾ ಮುಖ್ಯ. ಎಷ್ಟು ಅರ್ಥಗರ್ಭಿತ ಮಾತು ಹೇಳಿದ್ದಾರೆ ಶಿವಣ್ಣ. ಈ ಪದಗಳು ಇದೆಯಲ್ಲ, ಇದು ದೊಡ್ಡ ಮನೆಯಿಂದ ಮಾತ್ರ ಬರೋದಕ್ಕೆ ಸಾಧ್ಯ. ನೋಡಿ, ಬರೀ ರಮ್ಯಾ ಅಂತ ಅಲ್ಲ, ಒಬ್ಬ ಮಹಿಳೆಯನ್ನ ತಾಯಿಯಾಗಿ, ಅಕ್ಕ ಆಗಿ, ಮಗಳಾಗಿ, ಮಡದೆಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸ್ಬೇಕು ಕಣ್ರಿ. ಇದು ದೊಡ್ಡ ಮನೆಯವರು ಹೇಳಿರುವಂತ ಮಾತುಗಳು. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನ ತಮ್ಮ ಏಳಿಗೆಗಾಗಿ ಬಳಸ್ಕೊಳ್ಬೇಕೇ ಹೊರತು ದ್ವೇಷ, ಅಸೂಯೆ ಬಿತ್ತಲು ಬಳಸಬಾರ್ದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆ ನಾವು ಸದಾ ನಿಲ್ತೇವೆ. ಇಂತಿ ಶಿವರಾಜ್ ಕುಮಾರ್, ಗೀತಾ ಶಿವರಾಜ್ ಕುಮಾರ್. ಏನಪ್ಪ ಇದೆ ಇದು ಪೋಸ್ಟ್ ಮಾಡಿದ್ರಲ್ಲಿ? ಇದನ್ನ ಆಳಿಸಿ ಏನು ಶ್ರೀದೇವಿ ಮಾಡೋವಂಥದ್ದು ಏನಿತ್ತು, ಕಮೆಂಟ್ ಮಾಡೋವಂಥದ್ದು ಏನಿತ್ತು? ಅವ್ರವ್ರ ಬದುಕಿಗೆ ಅವ್ರವರೇ ಹೊಣೆ. ಎಷ್ಟು ಜನ ಈ ಪ್ರಪಂಚದಲ್ಲಿ ಎಷ್ಟು ಜನಕ್ಕೆ ಡಿವೋರ್ಸ್ ಆಗಿಲ್ಲ? ಅವ್ರವ್ರ ಮನಸ್ಥಿತಿಗಳು, ಅವ್ರವ್ರ ಹೊಂದಾಣಿಕೆ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಎಷ್ಟೋ ಸಂಸಾರಗಳು ಡಿವೋರ್ಸ್ ಆಗಿದೆ. ಅವ್ರ ಪಾಡ್ಗೆ ಅವ್ರು ಇರ್ಲಿ, ಇವ್ರ ಪಾಡ್ಗೆ ಇವ್ರು ಇರ್ಲಿ.
ನೆಮ್ಮದಿಯನ್ನೇ ಕಳ್ಕೊಂಡು ಸುಸೈಡ್ ಮಾಡ್ಕೊಂಡಿರೋ ಅಂಥವ್ರು, ಬೀದಿಗೆ ಬಂದಿರೋ ಅಂಥವ್ರು, ಏನೇನೋ ಸಂಸಾರ ಹಾಳು ಮಾಡ್ಕೊಂಡಿರೋ ಅಂಥವ್ರು ಇದ್ದಾರೆ. ಅದ್ರ ಬದಲಾಗಿ ಕಾನೂನು ಒಂದು ಅವಕಾಶ ಕೊಟ್ಟಿದೆ. ಡಿವೋರ್ಸ್ ನಿಮ್ಗೆ ಇಷ್ಟ ಇಲ್ವಾ, ಡಿವೋರ್ಸ್ ತಗೊಳ್ಳಿ, ವಿಚ್ಛೇದನ ತಗೊಳ್ಳಿ, ನೆಮ್ಮದಿಯಾಗಿರಿ. ಸೊ ಇದನ್ನೇ ಇಲ್ಲಿ ಯುವರಾಜ್ ಕುಮಾರ್ ಮಾಡಿದ್ರ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಶ್ರೀದೇವಿ ಅವರು ಒಂದು ಕಮೆಂಟ್ ಮಾಡಿದ್ರಿ. ಶ್ರೀದೇವಿ ಅವರು ಮಾಡಿರೋ ಕಮೆಂಟ್ ಏನು ಅದೇನು ಅಪರಾಧ ಅಂತಾನು ಹೇಳೋದಕ್ಕಾಗೋದಿಲ್ಲ. ನೋಡಿ, ಸಂವಿಧಾನ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವತಂತ್ರವನ್ನು ಕೊಟ್ಟಿದೆ, ಅದನ್ನ ಅವ್ರು ಬಳಸ್ಕೊಂಡಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ಈ ಪ್ರಕರಣ ಎಲ್ಲೆಲ್ಲೋ ತಿರ್ಗಾ ಮುರ್ಗಾ ಹೋಗ್ತಾ ಇರೋಂಥದ್ದು ನಿಜಕ್ಕೂ ಒಂದು ಬೇಸರದ ಸಂಗತಿ. ಅದೊಂದು ದೊಡ್ಡ ಮನೆ ಸುತ್ತಿ ದೊಡ್ಡ ಮನೆಯ ಬುಡಕ್ ಬರೋದು, ಹಂಗ್ ಸುತ್ತಾಕೊಂಡು ಹೋಗಿ ಏನು ದರ್ಶನ್ ಅವ್ರಿಗೆ ಮತ್ತೆ ತೊಂದರೆ ಕೊಡೋದು, ಇದೆಲ್ಲ ಯಾಕೆ ಬೇಕು ಅನ್ನೋದು ನಮ್ಮ ಒಂದು ಕಳಕಳಿ ಅಷ್ಟೇ. ನೋಡಿ, ಶ್ರೀದೇವಿ ಅವರು ಏನ್ ಮಾಡಿದ್ದಾರೆ ಇಲ್ಲಿ, ಏನು ಒಂದು ಪೋಸ್ಟ್ ಏನ್ ಮಾಡಿದ್ದಾರೆ ನೋಡೋದಾದ್ರೆ, ಮಾಧ್ಯಮಗಳಲ್ಲಿ ಮಹಿಳೆಯರನ್ನ ಅವಮಾನಿಸುವುದರ ವಿರುದ್ಧ ಮಾತನಾಡುವುದು ನೋಡಿದಾಗ ತಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ, ಅವಾಗ ನಿದ್ದೆ ಮಾಡ್ತಾ ಇದ್ರಲ್ಲ. ಸೊ ಈ ರೀತಿ ಶಿವಣ್ಣಂಗೂ ಮತ್ತು ವಿನಯ್ ರಾಜ್ಕುಮಾರ್ ಅವ್ರಿಗೆ ಸೊ ಒಂದು ರೀತಿ ಶ್ರೀದೇವಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಇದೆಲ್ಲ ಇನ್ನೂ ಎಲ್ಲಿಗೆ ಬಂದು ಮುಟ್ಟಿ ನಿಲ್ಲುತ್ತೋ ಗೊತ್ತಿಲ್ಲ. ರಮ್ಯಾ ಅವ್ರ ಪರ ಶಿವಣ್ಣ ಮಾತಾಡ್ಬಿಟ್ರು, ಅಥವಾ ವಿನಯ್ ರಾಜ್ಕುಮಾರ್ ಮಾತಾಡ್ಬಿಟ್ರು, ಅಥವಾ ಚೇತನ್ ಅಹಿಂಸಾ ಅವ್ರು ಮಾತಾಡ್ಬಿಟ್ರು, ಅಥವಾ ಇನ್ಯಾರೋ ಮಾತಾಡಿದ್ರು, ಮತ್ತೊಬ್ರು ಫಿಲಿಂ ಚೇಂಬರ್ ಮಾತಾಡಿದ್ರು. ಎಂಥದ್ದು ಅಲ್ಲ. ಇಲ್ಲಿ ರಮ್ಯಾ ಅವ್ರ ಪರ, ದರ್ಶನ್ ವಿರುದ್ಧ ಅಥವಾ ದರ್ಶನ್ ಅವರ ಅಭಿಮಾನಿಗಳ ವಿರುದ್ಧ ಅಂತ ಅಲ್ಲ, ಯಾರೋ ಒಬ್ಬ ಮೂರ್ಖ ಕಿಡಿಗೇಡಿ ಮಾಡಿದಂತ ಒಂದು ಪೋಸ್ಟ್ ಇಂದಾಗಿ ಎಲ್ಲಿ ಈ ದೊಡ್ಡವರವರೆಗೂ ಇದು ತಲೆ ಕೊಡಬೇಕಾಗಿರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯ್ತಲ್ಲ, ಅದು ನಿಜಕ್ಕೂ ಖಂಡನೀಯ ಅಂತ ಹೇಳ್ಬೋದು. ಇಂಥ ಪ್ರಕರಣಗಳಿಗೆ ಆದಷ್ಟು ಬೇಗ ಕಡಿವಾಣಗಳು ಬಿಡಬೇಕು, ಜೊತೆಯಲ್ಲಿ ಎಂಡ್ ಆಗಬೇಕು. ಜೊತೆಯಲ್ಲಿ ಅಭಿಮಾನಿಗಳು ಕೆಲವರು ನೀವು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳಿ ಕೂಡ ಮನವಿ ಮಾಡ್ಕೊಂಡಿದ್ದಾರೆ ರಮ್ಯಾ ಅವ್ರಿಗೆ ಎನ್ನುವಂಥ ಮಾತು, ಎನ್ನುವಂಥ ಒಂದಷ್ಟು ವಿಷಯಗಳು ಇವಾಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಜೊತೆಯಲ್ಲಿ ದರ್ಶನ್ ಅವರು ಕೂಡ ಒಂದು ಅಭಿಮಾನಿಗಳಲ್ಲಿ ಒಂದು ಕ್ಷಮೆ ಕೂಡ ಕೇಳಿದ್ದಾರೆ. ಅಂದ್ರೆ ಕ್ಷಮೆ ಅಂದ್ರೆ ದರ್ಶನ್ ಅವರು ಕೂಡ ಅಭಿಮಾನಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಯಾರು ಕೂಡ ಬ್ಯಾಡ್ ಕಮೆಂಟ್ಗಳು ಹಾಕೋದು ಅಥವಾ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲವನ್ನ ನೋಡಿದಾಗ ದರ್ಶನ್ ಮತ್ತೆ ದೊಡ್ಡ ಮನೆಯವ್ರಿಗೆ ಸಂಬಂಧನೇ ಇಲ್ಲದೆ ಇರುವಂತ ವಿಚಾರ ಇದೀಗ ಬೀದಿ ರಂಪಾಟ ಮಾಡ್ಕೊಂಡು ಇಂಡಸ್ಟ್ರಿಯನ್ನ ಹಾಳು ಮಾಡ್ಕೊಂಡು ಎಬ್ಬಿಸ್ಕೊಂಡು ಸಿನಿಮಾ ಬಂದ್ರೆ ಈಗಲೇ ನರಳಿ ಸಾಯ್ತಾ ಇದ್ದಾರೆ ನಿರ್ಮಾಪಕರು. ಪಾಪ ಬೀದಿಗೆ ಬಿದ್ದಿದ್ದಾರೆ ಎಷ್ಟೋ ನಿರ್ಮಾಪಕರುಗಳು. ಜೊತೆಯಲ್ಲಿ ಆ ಸಿನಿಮಾ ಟೀಮು, ಹೀರೋಯಿನ್ಗಳು, ಆ ತಂತ್ರಜ್ಞರು, ಇವತ್ತಿಗೂ ಸಿನಿಮಾ ನಂಬ್ಕೊಂಡು ಎಷ್ಟು ಜನ ಕುಟುಂಬ, ಸಾವಿರಾರು ಕುಟುಂಬ ಜೀವನ ಮಾಡ್ತಾ ಇದ್ದಂತ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿದೆ. ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡ್ಕೊಂಡು ಇದು ಯಾವುದೋ ಡೆವಿಲ್ ಬರ್ತಾ ಇದೆ, ಅದರಿಂದ ಒಂದಷ್ಟು ಜನ ಜೀವನ ಮಾಡ್ತಾರೆ. ಅದಾದ ನಂತರ ಕೊತ್ತಲವಾಡಿ ಯಶ್ ಅವ್ರ ತಾಯಿ ಮಾಡ್ತಾ ಇರುವಂಥದ್ದು. ಸೊ ಇದೆಲ್ಲ ಒಂದ್ ಕಡೆ ಕನ್ನಡ ಇಂಡಸ್ಟ್ರಿಗೆ ಈ ತರ ಬೆಳವಣಿಗೆಗಳು ಬೇಕೇ ಹೊರತು, ಇಂಥ ಸಿನಿಮಾಗಳು ಬೇಕೇ ಹೊರತು ಇಂಥ ಕಾಂಟ್ರವರ್ಸಿಗಳಿಂದ ಯಾರಿಗೂ ಒಳ್ಳೇದಲ್ಲ, ಸಮಾಜಕ್ಕೂ ಒಳ್ಳೇದಲ್ಲ, ಜೊತೆಯಲ್ಲಿ ಇಂಡಸ್ಟ್ರಿಗೂ ಒಳ್ಳೇದಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಏನು ಇಂತಹ ಒಂದು ವಿಚಾರವಾಗಿ ಈ ರೀತಿ ಗಬ್ಬೆ ಬಿಡಿಸ್ಕೊಂಡು ನಾರ್ತಾ ಇರುವಂತ ಈ ಒಂದು ಸನ್ನಿವೇಶದಲ್ಲಿ ನಿಮ್ಮ ಅನಿಸಿಕೆನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.